ಪ್ರಿಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ದ್ವಿತೀಯ PUCಯಲ್ಲಿ ಅಧ್ಯಾಯ 2 ನಾವು ಅಧ್ಯಯನ ಮಾಡುತ್ತಿದ್ದಂತಹ ಪ್ರಮುಖ ಅಧ್ಯಾಯವಾಗಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಈ ಒಂದು ಅಧ್ಯಾಯದಲ್ಲಿ ನಾವು ಬಹುಮುಖ್ಯವಾಗಿ ಏನನ್ನು ಅಧ್ಯಯನ ಮಾಡ್ತಾ ಇದ್ದೀವಪ್ಪ ಅಂದರೆ ಶಿಲಾಯುಗ ಮತ್ತು ಲೋಹಗಳ ಯುಗ ಅಂತೇಳಿ ನಾವು ಕರೀತೀವಿ. ಅಂದರೆ ಈ ಶಿಲಾಯುಗ ಮತ್ತು ಲೋಹಗಳ ಯುಗವನ್ನು ಅಧ್ಯಯನ ಮಾಡುವುದರ ಮೂಲಕವಾಗಿ ಪ್ರಾಚೀನ ಕಾಲದ ಮಾನವ ಬಿಟ್ಟು ಹೋದಂತಹ ಸಾಧನಗಳನ್ನು ಅಥವಾ ಸಲಕರಣೆಗಳನ್ನು ನಾವು ಆಧಾರವನ್ನಾಗಿಟ್ಟುಕೊಂಡು ಅಂದಿನ ಕಾಲದ ಇತಿಹಾಸವನ್ನು ತಿಳಿಯಲಾಗಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾಗಿ ಈ ಒಂದು ಅಂಶವನ್ನು ಆಧಾರವಾಗಿಟ್ಟುಕೊಂಡು ಈ ಒಂದು ಕಾಲವನ್ನು ನಾವೇನು ಹೇಳ್ತೇವಪ್ಪ ಅಂದರೆ ಇತಿಹಾಸ ಪೂರ್ವ ಕಾಲ ಅಂತೇಳಿ ನಾವು ಕರಿತೀವಿ. ಅಂದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಇತಿಹಾಸವನ್ನು ತಿಳಿಯಲು ನಮಗೆ ಲಿಖಿತ ದಾಖಲೆಗಳು ಲಭ್ಯವಾಗದೇ ಇರುವುದರಿಂದ ಹಾಗೂ ಇಲ್ಲಿ ಕೇವಲ ಮಾನವನು ಬಿಟ್ಟು ಹೋದಂತಹ ಅವನ ನಿರ್ಮಿತ ಅವಶೇಷಗಳನ್ನು ಆಧಾರವನ್ನಾಗಿಟ್ಟುಕೊಂಡು ಅಂದಿನ ಚರಿತ್ರೆಯನ್ನು ತಿಳಿಯಲು ಸಹಕಾರಿಯಾಗಿದ್ದರಿಂದ ಇದನ್ನು ಇತಿಹಾಸ ಪೂರ್ವ ಕಾಲ ಅಂತೇಳಿ ನಾವು ಕರಿತೀವಿ. ಹಾಗಾದರೆ ಇಂತಹ ಇತಿಹಾಸ ಪೂರ್ವ ಕಾಲ ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ ನಾವು ಇಂದು ಅಧ್ಯಯನ ಮಾಡ್ತಿರುವುದು ಕೇವಲ ಭಾರತದ ಇತಿಹಾಸ ಅಂತೇಳಿ ನಾವು ಕರಿತೀವಿ. ಹಾಗಾದರೆ ಇಂತಹ ಒಂದು ಭಾರತದ ಇತಿಹಾಸದಲ್ಲೂ ಸಹ ಈ ಶಿಲಾಯುಗ ಮತ್ತು ಲೋಹಗಳ ಯುಗ ಕಂಡು ಬರುವುದರ ಮೂಲಕವಾಗಿ ಇತಿಹಾಸ ಪೂರ್ವ ಕಾಲವನ್ನು ಭಾರತವೂ ಕೂಡ ಒಳಗೊಂಡಿತ್ತು ಎಂಬ ಒಂದು ಸಂಗತಿಯನ್ನು ನಾವಿಲ್ಲಿ ಅರಿಯಲಾಗುತ್ತೆ. ಹಾಗಾದರೆ ಇಂತಹ ಒಂದು ಅಂಶಗಳನ್ನು ಆಧಾರವಾಗಿಟ್ಕೊಂಡು ನಾವು ನಿನ್ನೆ ಅಧ್ಯಯನ ಮಾಡ್ತಾ ಹೋಗಿದ್ವಿ. ಏನಪ್ಪಾ ಅಂದ್ರೆ ಪ್ರಾಚೀನ ಕಾಲದ ಮಾನವ ಭಾರತದ ಈ ಒಂದು ಭೂಭಾಗದ ಮೇಲೂ ಸಹ ನಡೆದಾಡಿದ್ದ ಅಥವಾ ಓಡಾಡಿಕೊಂಡು ಇದ್ದ ಎಂಬ ಒಂದು ಸಂಗತಿ ನಮಗೆ ತಿಳಿದು ಬರುತ್ತೆ. ಹಾಗಾದ್ರೆ ಅಂತಹ ಮಾನವ ಭಾರತದ ಯಾವ ಭೂಭಾಗದಲ್ಲಿ ತನ್ನ ಮೊದಲ ವಾಸಸ್ಥಾನವನ್ನಾಗಿ ಮಾಡಿಕೊಂಡಿದ್ದ ಎಂಬ ಒಂದು ಸಂಗತಿಯನ್ನು ನಾವು ಅರಿತಿದ್ವಿ. ಈ ಅರಿತಂತಹ ಸಮಯದಲ್ಲಿ ಏನಾಗಿತ್ತಪ್ಪ ಅಂದ್ರೆ ಈ ಒಂದು ಪರಿಸ್ಥಿತಿಯಲ್ಲಿ ವಿದ್ವಾಂಸರು ಅಂದರೆ ಇತಿಹಾಸಕಾರರಲ್ಲಿ ವಿಭಿನ್ನವಾದಂತಹ ವಾದಗಳು ಇಲ್ಲಿ ಪ್ರಾರಂಭವಾಗುತ್ತೆ ಅವರ ಮೂಲ ಸ್ಥಾನದ ಬಗ್ಗೆ. ಅದರಲ್ಲಿ ಕೆಲವು ಇತಿಹಾಸಕಾರರು ಏನ್ ಹೇಳ್ತಾರಪ್ಪ ಅಂದ್ರೆ ಹಿಮಾಲಯದಲ್ಲಿ ಬರುವಂತಹ ಶಿವಾಲಿಕ್ ಬೆಟ್ಟಗಳು ಪ್ರಾಚೀನ ಮಾನವನ ಮೂಲ ಸ್ಥಳವಾಗಿತ್ತು ಎಂಬ ಒಂದು ಅಂಶವನ್ನು ಮಂಡಿಸಿಕೊಂಡು ಬರ್ತಾರೆ. ಹಾಗೆ ಇನ್ನೊಂದು ಇತಿಹಾಸಕಾರರ ಗುಂಪು ಏನ್ ಹೇಳುತ್ತಪ್ಪ ಅಂದ್ರೆ ಈ ಒಂದು ದಕ್ಷಿಣ ಭಾರತದ ದಂಡಕಾರಣ್ಯ ಅಂತೇಳಿ ಕರೀತೀವಿ. ಅಂದ್ರೆ ದಕ್ಷಿಣ ಭಾರತದಲ್ಲಿ ಬರುವಂತಹ ಒಂದು ದಂಡಕಾರಣ್ಯವು ಏನಾಗಿತ್ತು ಈ ಒಂದು ಇಲ್ಲಿ ಪ್ರಮುಖವಾಗಿ ಬರುವಂತಹ ಅಂದ್ರೆ ಪ್ರಾಚೀನ ಭಾರತದ ಪ್ರಮುಖ ವಾಸಸ್ಥಾನವಾಗಿತ್ತು ಎಂಬ ಒಂದು ಅಂಶವನ್ನು ಅವರು ಹೇಳಿಕೊಂಡು ಬಂದ್ರು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ದಂಡಕಾರಣ್ಯ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗತ್ತೆ. ಏನಪ್ಪಾ ಅಂದ್ರೆ ಇಲ್ಲಿ ಸಹಜವಾಗಿಯೇ ಭಾರತದ ದಕ್ಷಿಣ ಭಾಗದಲ್ಲಿ ಬರುವಂತಹ ಬಹುಮುಖ್ಯವಾದಂತಹ ಕರ್ನಾಟಕದ ಭೂಭಾಗ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಈ ಒಂದು ಕರ್ನಾಟಕದ ಭೂಭಾಗದಲ್ಲಿ ಪ್ರಾಚೀನ ಕಾಲದ ಮಾನವ ವಾಸವಾಗಿದ್ದ ಎಂಬ ಒಂದು ಅಂಶವನ್ನು ಇವರು ವಿವರಿಸಿಕೊಂಡು ಬಂದ್ರು ಅಂತೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾಗಿ ಭಾರತದಲ್ಲಿ ಶಿಲಾಯುಗ ಸಂಸ್ಕೃತಿ ಇತ್ತು ಎಂಬುದನ್ನು ಸಹ ಇಲ್ಲಿ ಸಿಕ್ಕಂತಹ ಆಧಾರಗಳ ಮೇಲೆ ನಾವು ಈಗಾಗಲೇ ತಿಳಿದುಕೊಳ್ಳಲಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಅದಕ್ಕೆ ಇವರು ಅನೇಕ ಮಹತ್ತರವಾದಂತಹ ವಿಷಯಗಳನ್ನು ಮುಂದಿಟ್ಕೊಂಡು ಬರ್ತಾರೆ. ಏನಪ್ಪಾ ಅಂದ್ರೆ ಭಾರತದಲ್ಲಿ ಅಸ್ತಿತ್ವದಲ್ಲಿರುವಂತಹ ಕುಲಗಳನ್ನು ಆಧಾರವಾಗಿಟ್ಕೊಳ್ತಾರೆ. ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ. ನಿನ್ನೆ ನಾನು ಹೇಳಿದ್ದೆ ನಿಮಗೆ, ನೀಗ್ರೋ ಜನಾಂಗದವರು ಇಲ್ಲಿ ವಾಸವಾಗಿದ್ದಾರೆ, ಹಾಗೆ ದ್ರವಿಡನ್ ಜನಾಂಗದವರು ಇಲ್ಲಿ ವಾಸವಾಗಿದ್ದಾರೆ, ಮಂಗೋಲಿಯನ್ ಜನಾಂಗ ಇಲ್ಲಿ ವಾಸವಾಗಿದೆ, ಆಲ್ಫಾಯಿನ್ ಜನಾಂಗದವರು ಅಂತೇಳಿ ಕರಿತೀವಿ. ಇಷ್ಟೆಲ್ಲ ಜನಾಂಗಗಳು ಭಾರತದಲ್ಲಿ ವಾಸವಾಗಿರುವುದರಿಂದ ಇಂತಹ ಜನಾಂಗಗಳು ಇಲ್ಲಿ ಬಹುಮುಖ್ಯವಾಗಿ ಏನ್ ಮಾಡಿದಾವಪ್ಪ ಅಂದ್ರೆ ವಿವಿಧ ಜನಾಂಗಗಳು ಭಾರತದಲ್ಲಿ ಏನಪ್ಪಾ ಅಂದ್ರೆ ಮಾನವನ ಉಗಮ ಸ್ಥಳ ಯಾವುದು ಎಂದು ನಿಖರವಾಗಿ ತಿಳಿಸಲು ನಮಗೆ ಕಷ್ಟವಾಗಿದೆ. ಹಾಗಾಗಿ ಇದೊಂದು ಜಟಿಲವಾದಂತಹ ವಿಷಯವಾಗಿಯೂ ಸಹ ನಮಗೆ ಮಾರ್ಪಟ್ಟಿದೆ. ಅಷ್ಟೇ ಅಲ್ಲದೆ ಆಧುನಿಕ ಭಾರತವನ್ನು ನಾವು ತೆಗೆದುಕೊಂಡ್ರೆ ಇವತ್ತಿನ ಭಾರತವನ್ನು ನಾವು ನೋಡ್ತಾ ಹೋದ್ರೆ ಇಂತಹ ಒಂದು ಭಾರತದಲ್ಲಿ
ಅಪಾರವಾದಂತಹ ಜನಸಂಖ್ಯೆಯನ್ನು ಕೂಡ ಈ ದೇಶ ಒಳಗೊಂಡಿದೆ. ಇಂತಹ ಒಂದು ಜನಸಂಖ್ಯೆಯೂ ಕೂಡ ಏನಪ್ಪಾ ಅಂದ್ರೆ ಹಲವು ಜನಾಂಗಗಳಿಂದ ಮಿಶ್ರಣಗೊಂಡಂತಹ ಒಂದು ಜನಾಂಗವಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ ಇಲ್ಲಿ ವಾಸಿಸುವರು. ಹಾಗಾದ್ರೆ ಈ ರೀತಿಯಾದಂತಹ ಅಂಶಗಳು ಇದ್ದಿದ್ದರಿಂದಲೇ ಅವನ ಮೂಲ ಸ್ಥಾನದ ಬಗ್ಗೆ ಇತಿಹಾಸಕಾರರಲ್ಲಿ ಗೊಂದಲಗಳು ಸಹಜವಾಗಿಯೇ ಮೂಡಿವೆ. ಆದರೂ ಸಹ ಇಂತಹ ಗೊಂದಲಗಳ ನಡುವೆಯೂ ಸಹ ನಾವು ನಿಖರವಾಗಿ ಹೇಳೋದಾದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ದಕ್ಷಿಣ ಭಾರತ ಅಂದ್ರೆ ದಕ್ಷಿಣ ಭಾರತದ ದಂಡಕಾರಣ್ಯ ಎಂಬ ಪ್ರದೇಶದಲ್ಲಿ ಮಾನವನ ಮೊಟ್ಟ ಮೊದಲ ವಾಸಸ್ಥಾನವಾಗಿತ್ತು. ಅಂತಹ ಶಿಲಾಯುಗದ ಮಾನವ ಅಲ್ಲಿ ವಾಸವಾಗಿದ್ದ ಎಂಬ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಸುಮಾರು 1,50,000 ವರ್ಷಗಳ ಹಿಂದೆ ಈ ಒಂದು ಮಾನವ ಈ ಒಂದು ಭೂಮಿಯ ಮೇಲೆ ನಡೆದಾಡಿಕೊಂಡು ಇದ್ದ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಈ ರೀತಿಯಾದಂತಹ ಮಾನವ ತನ್ನ ಜೀವನದಲ್ಲಿ ಏನಪ್ಪ ಅಂದ್ರೆ ಪ್ರಬಲವಾದಂತಹ ಪ್ರಾಣಿಗಳಿರ್ಬೋದು ಅಥವಾ ಬೇಟೆಯನ್ನು ಆಡುವುದಕ್ಕೋಸ್ಕರವಾಗಿ ಅನೇಕ ಆಯುಧಗಳನ್ನು ನಿರ್ಮಿಸಿಕೊಳ್ಳುತ್ತಾ ಬಂದ ಅಂತೇಳಿ ನಮಗೆ ತಿಳಿಯುತ್ತೆ. ಇಂತಹ ಆಯುಧಗಳನ್ನು ನಿರ್ಮಾಣ ಮಾಡಿಕೊಳ್ಳುವಂತಹ ಸಮಯದಲ್ಲಿ ಅವನು ಏನ್ ಮಾಡ್ತಾನಪ್ಪ ಅಂದ್ರೆ ಕೆಲವೊಂದು ಸಾಧನಗಳನ್ನು ಆಯ್ಕೆ ಮಾಡ್ಕೊಳ್ತಾನೆ. ಅಂತವುಗಳಲ್ಲಿ ಬಹುಮುಖ್ಯವಾಗಿ ಕಲ್ಲನ್ನು ಆಯ್ಕೆ ಮಾಡ್ಕೊಳ್ತಾನೆ. ಕಾಲಾನಂತರದಲ್ಲಿ ಇಲ್ಲಿ ಬಹುಮುಖ್ಯವಾಗಿ ಗಮನಿಸೋದಾದ್ರೆ ಏನಪ್ಪಾ ಅಂದ್ರೆ ಕಲ್ಲು, ಮೂಳೆ ಇನ್ನಿತರ ಸಾಧನಗಳನ್ನು ಅಳವಡಿಸಿಕೊಳ್ಳುವುದರ ಜೊತೆಯಲ್ಲಿ ಹಾಗೂ ಕಾಲಾನಂತರದಲ್ಲಿ ಏನ್ ಮಾಡ್ತಾನೆ ಅನೇಕ ಲೋಹಗಳನ್ನು ಕಂಡುಕೊಳ್ಳುವುದರ ಮೂಲಕವಾಗಿ ಅವುಗಳ ಮೂಲಕವಾಗಿ ಏನ್ ಮಾಡ್ತಾ ಬಂದ ಸಾಮಗ್ರಿಗಳ ಅಂದ್ರೆ ತನ್ನ ಸಲಕರಣೆಗಳನ್ನು ಸಿದ್ಧಪಡಿಸಿಕೊಂಡು ಅವುಗಳ ಉಪಯೋಗವನ್ನು ಕಂಡುಕೊಂಡ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಇಂತಹ ಉಪಯೋಗಗಳನ್ನು ಕಂಡುಕೊಂಡಂತಹ ಮಾನವ ಅಷ್ಟೇ ಅಲ್ಲದೆ ಹಾಗೂ ಅವನು ಬಳಸಿದಂತಹ ಈ ಒಂದು ಆಯುಧಗಳನ್ನು ಆಧಾರವಾಗಿಟ್ಟುಕೊಳ್ಳುವುದರ ಮೂಲಕವಾಗಿ ಈ ಒಂದು ಶಿಲಾಯುಗವನ್ನು ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ 3 ರೀತಿಯಾಗಿ ವಿಭಾಗಿಸಿಕೊಂಡು ಬರ್ತೀವಿ. ಆದರೆ ಒಟ್ಟಾರೆಯಾಗಿ ಈ ಶಿಲಾಯುಗವನ್ನು ಒಟ್ಟಾರೆಯಾಗಿ ಭಾರತದಲ್ಲಿ ನಾವು ಯಾವ ರೀತಿಯಾಗಿ ವಿಭಾಗಿಸಿಕೊಂಡು ಬಂದಿದ್ದೇವಪ್ಪ ಅಂದ್ರೆ 6 ಭಾಗಗಳನ್ನಾಗಿ ವಿಭಾಗಿಸಿಕೊಂಡು ಬರುವುದರ ಮೂಲಕವಾಗಿ ಅಂದಿನ ಕಾಲದ ಇತಿಹಾಸವನ್ನು ತಿಳಿಯಲು ನಮಗೆ ಸಹಕಾರಿಯಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ನಿಮಗೆ ಈಗಾಗಲೇ ಗೊತ್ತಾಗಿದೆ 6 ಅಂದ ತಕ್ಷಣ ನಾವು ಬಹುಮುಖ್ಯವಾಗಿ ನಾವು ನೋಡ್ತೀವಿ ಹಳೆಯ ಶಿಲಾಯುಗ ಅಂತೇಳಿ ಕರಿತೀವಿ. ಹಾಗೆ ಹಳೆಯ ಶಿಲಾಯುಗದ ಜೊತೆಯಲ್ಲಿ ಮಧ್ಯಶಿಲಾಯುಗ, ನವಶಿಲಾಯುಗ, ಹಾಗೆ ಇದ್ರ ಜೊತೆಯಲ್ಲಿ ಏನಪ್ಪಾ ಅಂದ್ರೆ ತಾಮ್ರಯುಗ, ಕಂಚಿನ ಯುಗ, ಕಬ್ಬಿಣ ಯುಗ ಅಂತೇಳಿ ನಾವು ಕರಿತೀವಿ. ಈ ರೀತಿಯಾಗಿ 6 ವಿಭಾಗಗಳನ್ನಾಗಿ ಇವುಗಳನ್ನು ನಾವು ಅಧ್ಯಯನ ಮಾಡಲಾಗುತ್ತೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಇದರ ಜೊತೆಯಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸೋದೇನಪ್ಪಾ ಅಂದ್ರೆ ಈ ರೀತಿಯಾಗಿ ಈ ಒಂದು ಯುಗಗಳನ್ನಾಗಿ ವಿಭಾಗಿಸಿಕೊಂಡು ಬಂದಂತಹ ಇತಿಹಾಸಕಾರರಲ್ಲಿ ಇವುಗಳ ನಿಗದಿತವಾದಂತಹ ಕಾಲವಾಗ್ಲಿ ಅಥವಾ ಅವಧಿಯನ್ನು ನಿಖರವಾಗಿ ಹೇಳುವಲ್ಲಿ ಅವರು ವಿಫಲರಾಗಿದ್ದಾರೆ ಅಂತೇಳಿ ನಮಗೆ ತಿಳಿಯುತ್ತೆ. ಅವುಗಳ ಅಂದ್ರೆ ಇತಿಹಾಸಕಾರರಲ್ಲಿಯೇ ಭಿನ್ನಾಭಿಪ್ರಾಯಗಳನ್ನು ಇದು ಮೂಡಿಸಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಈ ರೀತಿಯಾಗಿ ಭಾರತದಲ್ಲಿ ಏನಾಗುತ್ತೆ ಈ ಒಂದು ಶಿಲಾಯುಗ ಸಂಸ್ಕೃತಿಯು ಪ್ರಾರಂಭವಾಗಿಕೊಂಡು ಬಂತು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಈ ಒಂದು ಶಿಲಾಯುಗ ಸಂಸ್ಕೃತಿಯಲ್ಲಿ ಹಾಗೆ ನಾವು ನೋಡೋದಾದ್ರೆ ಕಳೆದ ತರಗತಿಯನ್ನು ನಾವು ಹಾಗೆ ಮೆಲುಕು ಹಾಕೋದಾದ್ರೆ ಇಲ್ಲಿ ಹಳೆಯ ಶಿಲಾಯುಗ ಅಂತೇಳಿ ನಾವು ಕರಿತೀವಿ ವಿದ್ಯಾರ್ಥಿಗಳೇ. ಇಲ್ಲಿ ಹಳೆಯ ಶಿಲಾಯುಗ ಅಂದ ತಕ್ಷಣ ನಾವು ಗಮನಿಸಬೇಕಾಗುತ್ತೆ ಈ ಹಳೆಯ ಶಿಲಾಯುಗವು ಇಂಗ್ಲಿಷ್ನ ಪದವಾದಂತಹ ಈ ಪ್ರಮುಖವಾಗಿ ಬರುವಂತಹ ಏನಪ್ಪಾ ಅಂದ್ರೆ ಪ್ಯಾಲಿಯೋಲಿಥಿಕ್ ಅಂತೇಳಿ ನಾವು ಕರಿತೀವಿ. ಈ ಪ್ಯಾಲಿಯೋಲಿಥಿಕ್ ಎಂಬ ಪದದಿಂದ ಬಂದಿದೆ ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ಪ್ಯಾಲಿಯೋಲಿಥಿಕ್ ಎಂಬ ಇಂಗ್ಲಿಷ್ ಪದವನ್ನು ನಾವು ಹಾಗೆ ನೋಡೋದಾದ್ರೆ ಗ್ರೀಕ್ ಪದಗಳಾದ ಅಂದ್ರೆ ಗ್ರೀಕ್ನ 2 ಪದಗಳಾದಂತಹ ಯಾವ್ಯಾವೋ ಇಲ್ಲಿ ಪ್ಯಾಲಿಯೋ ಮತ್ತು ಲಿಥಿಕ್ ಎಂಬ ಪದಗಳಿಂದ ಬಂದಿದೆ ಅಂತೇಳಿ ಕರಿತೀವಿ. ಅಂದ್ರೆ ಏನಪ್ಪ ಇದ್ರ ಅರ್ಥ ಪ್ಯಾಲಿಯೋ ಅಂದ್ರೆ ಹಳೆಯ, ಲಿಥಿಕ್ ಎಂದರೆ ಶಿಲೆ ಅಂತೇಳಿ ಕರಿತೀವಿ. ಇದನ್ನೇ ನಾವು ಹಳೆಯ ಶಿಲಾಯುಗ ಅಂತೇಳಿ ನಾವು ಕರಿತಾ ಬರ್ತೀವಿ. ಹಾಗಾದ್ರೆ ಇಂತಹ ಮಾನವ ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ ಒರಟು ಕಲ್ಲುಗಳನ್ನು ಬಳಸಿಕೊಂಡು ತನ್ನ ಆಯುಧಗಳನ್ನು ನಿರ್ಮಿಸಿಕೊಳ್ಳುತ್ತಿದ್ದ ಅಂತೇಳಿ ನಮಗೆ ತಿಳಿಯುತ್ತೆ. ಇವು ಗಾತ್ರದಲ್ಲೂ ಸಹ ದೊಡ್ಡದಾದಂತಹ ಗಾತ್ರವನ್ನು ಒಳಗೊಂಡಿದ್ದವು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಇವನು ತನ್ನ ಆಯುಧಗಳನ್ನು ನಿರ್ಮಿಸಿಕೊಳ್ಳುವಂತಹ ಸಮಯದಲ್ಲಿ ಬಳಸಿದಂತಹ ಕಲ್ಲು ಯಾವುದಪ್ಪ ಅಂದ್ರೆ ಕ್ವಾರ್ಟರ್ ಜೈಂಟ್ ಎಂಬ ಕಲ್ಲನ್ನು ಬಳಸ್ಕೊಂಡು ಬಂದಿದ್ದರಿಂದಲೇ ಈತನನ್ನು ಕ್ವಾರ್ಟರ್ ಜೈಂಟ್ ಮೆನ್ ಎಂತನೂ ಸಹ ಇಲ್ಲಿ ಕರೆಯಲಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಇಂತಹ ಮಾನವ ಕೇವಲ ಬೇಟೆಯನ್ನು ಆಡುವಂತಹ ಉದ್ದೇಶವನ್ನು ಇಟ್ಕೊಂಡು ತನ್ನ ಜೀವನವನ್ನು ನಡೆಸಿಕೊಂಡು ಬಂದ ಅಂತೇಳಿ ನಮಗೆ ತಿಳಿಯುತ್ತೆ.
ಹಾಗಾದ್ರೆ ಈ ರೀತಿಯಾದಂತಹ ಬೇಟೆಯನ್ನು ಆಡುವುದರ ಮೂಲಕವಾಗಿ ತನ್ನ ಜೀವನವನ್ನು ಸಾಗಿಸುವುದರ ಮೂಲಕವಾಗಿ ಅಂದ್ರೇನು ಅಲೆಮಾರಿ ಜೀವನಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿದಂತಹ ಮಾನವ ಪ್ರಜಾತಿ ಅಂತೇಳಿ ನಮಗೆ ತಿಳಿಯುತ್ತೆ. ಇವನಿಗೆ ಯಾವುದೇ ರೀತಿಯಾದಂತಹ ಬೇರೆ ಕ್ಷೇತ್ರಗಳ ಜ್ಞಾನವೂ ಸಹ ಇರಲಿಲ್ಲ ಅಂತೇಳಿ ನಮಗೆ ತಿಳಿಯುತ್ತೆ. ಇವನು ನೀಗ್ರೋ ಜನಾಂಗಕ್ಕೆ ಸೇರಿದಂತಹ ಮಾನವನಾಗಿದ್ದ ಅಂತೇಳಿ ನಮಗೆ ತಿಳಿಯುತ್ತೆ. ಇಷ್ಟು ಅವನ ಚರಿತ್ರೆಯನ್ನು ನಾವು ನಿನ್ನೆ ಅಧ್ಯಯನ ಮಾಡಿದ್ವಿ. ಹಾಗಾದ್ರೆ ಅಂತಹ ಮಾನವ ಎಲ್ಲೆಲ್ಲಿ ವಾಸವಾಗಿದ್ದೆ ಎಂಬ ನೆಲೆಗಳು ನಮಗೆ ಇಲ್ಲಿ ಪತ್ತೆಯಾಗಿದ್ದಾವೆ. ಆದರೆ ಕೆಲವೊಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಹಿಂದಿನ ಅಂದ್ರೆ ರೀಕಾಲ್ ಮಾಡುವಂತಹ ಸಮಯದಲ್ಲಿ. ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ಬಗ್ಗೆ ನಾವು ನೋಡೋದಾದ್ರೆ ಬೆಳಗಾವಿ ಜಿಲ್ಲೆಯ ಘಟಪ್ರಭಾ ಕಣಿವೆ ಅಂತೇಳಿ ಕರಿತೀವಿ. ಹಾಗೆ ರಾಯಚೂರು ಜಿಲ್ಲೆಯಲ್ಲಿ ಬರುವಂತಹ ಲಿಂಗಸೂರು ಅಂತೇಳಿ ಕರಿತೀವಿ. ಇವು ಕರ್ನಾಟಕದಲ್ಲಿ ಹಳೆಯ ಶಿಲಾಯುಗದ ಪ್ರಮುಖ ನೆಲೆಗಳಾಗಿದ್ದಾವೆ. ಹಾಗೂ ಭಾರತದಲ್ಲಿ ಅನೇಕ ಸ್ಥಳಗಳಲ್ಲಿ ಇವನ ಅವಶೇಷ ಸಲಕರಣೆಗಳು ಪತ್ತೆಯಾಗಿರುವುದರಿಂದ ಅಲ್ಲಿಯೂ ಸಹ ಇವನ ನೆಲೆಗಳು ನಮಗೆ ಪತ್ತೆಯಾಗಿದ್ದಾವೆ ಭಾರತದಾದ್ಯಂತ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಇದಾದ ನಂತರದಲ್ಲಿ ಬಹುಮುಖ್ಯವಾಗಿ ಬರುವಂತದ್ದು ಯಾವುದಪ್ಪ ಅಂದ್ರೆ ಮಧ್ಯ ಶಿಲಾಯುಗ ಅಂತೇಳಿ ನಾವು ಕರಿತೀವಿ. ಈ ಮಧ್ಯ ಶಿಲಾಯುಗ ನಿಮಗೆ ಗೊತ್ತಿದೆ. ಇದನ್ನು ಇಂಗ್ಲಿಷ್ನಲ್ಲಿ ನಾವು ಬಹುಮುಖ್ಯವಾಗಿ ಮೆಸೋಲಿಥಿಕ್ ಏಜ್ ಅಂತೇಳಿ ಕರಿತೀವಿ. ಇವು ಗ್ರೀಕ್ನ ಎರಡು ಪದಗಳಾದಂತಹ ಮೆಸೋ ಮತ್ತು ಲಿಥಿಕ್ ಎಂಬ ಪದಗಳಿಂದ ಬಂದಿವೆ ಅಂತೇಳಿ ನಮಗೆ ತಿಳಿಯುತ್ತೆ. ಮೆಸೋ ಅಂದ್ರೆ ಏನಪ್ಪಾ ಅಂದ್ರೆ ಮಧ್ಯ, ಲಿಥಿಕ್ ಅಂದ್ರೆ ಶಿಲೆ ಅಂತೇಳಿ ನಾವು ಕರೀತೀವಿ. ಹಾಗಾದ್ರೆ ಈ ರೀತಿಯಾಗಿ ಕರೆಸಿಕೊಳ್ಳುವಂತಹ ಈ ಮಧ್ಯ ಶಿಲಾಯುಗದಲ್ಲಿ ಅಂದ್ರೆ ಇದರ ಕಾಲ ನಿಖರವಾಗಿ ಗೊತ್ತಿಲ್ಲ. ಅಂದ್ರೆ ಸ್ಪಷ್ಟವಾಗಿ ಹೇಳಲು ಇತಿಹಾಸಕಾರರಿಗೆ ಸಾಧ್ಯವಾಗಿಲ್ಲ. ಅಂದ್ರೆ ಹಳೆಯ ಶಿಲಾಯುಗ ಮತ್ತು ಹೊಸ ಶಿಲಾಯುಗದ ನಡುವಣ ಕಾಲ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಸಾಶಾಪು 10,000ದಿಂದ ಹಿಡಿದು ಸಾಶಾಪು 8,000 ನಡುವಣ ಅವಧಿಯಾಗಿತ್ತು ಅಂತ ಹೇಳ್ತಾರೆ. ಈ ಕಾಲದ ಮಾನವ ಇಲ್ಲಿ ಬಹುಮುಖ್ಯವಾಗಿ ಏನಾಗ್ತಾನಪ್ಪ ಅಂದ್ರೆ ಇಲ್ಲಿ ಸಹಜವಾಗಿಯೇ ಅನೇಕ ರೀತಿಯಾದಂತಹ ಬೆಳವಣಿಗೆಗಳ ಅಂದ್ರೆ ಅನೇಕ ರೀತಿಯ ಅಂದ್ರೆ ಹಳೆಯ ಶಿಲಾಯುಗದ ಮಾನವನಿಗೆ ಹೋಲಿಸಿದರೆ ಇಲ್ಲಿ ಸ್ವಲ್ಪ ಬದಲಾವಣೆಯ ಅಂಶಗಳು ಕಂಡು ಬರ್ತವೆ ಮಾನವನಲ್ಲಿ. ಅಂದ್ರೆ ಇವನು ಆಯುಧಗಳನ್ನು ನಿರ್ಮಾಣ ಮಾಡ್ಕೊಳ್ತಾನೆ. ಅಂದ್ರೆ ಹಳೆಯ ಶಿಲಾಯುಗದ ಮಾನವನ ಆಯುಧಗಳಿಗಿಂತಲೂ ಸುಧಾರಣೆಗೊಂಡಂತಹ ಆಯುಧಗಳಾಗಿದ್ವು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಈ ಆಯುಧಗಳು ಚಿಕ್ಕ ಆಯುಧಗಳಾಗಿದ್ವು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಅರ್ಧ ಅಂಗುಲದಿಂದ ಹಿಡಿದು 1 ಅಂಗುಲದವರೆಗಿನ ಆಯುಧಗಳನ್ನು ವಿವಿಧ ಆಕಾರಗಳಲ್ಲಿ ನಿರ್ಮಿಸಿಕೊಂಡು ಬರುವುದರ ಮೂಲಕವಾಗಿ ಏನ್ ಮಾಡ್ತಾನೆ ಇವನು ಅವುಗಳಿಗೆ ವಿಶಿಷ್ಟ ಆಕಾರವನ್ನು ಕೊಡ್ತಾನೆ. ಮತ್ತಿಲ್ಲಿ ನುಣುಪು ಮಾಡ್ತಾನೆ. ಅಂದ್ರೆ ಅವುಗಳನ್ನು ಮೇಲ್ಮೈಯನ್ನು ನುಣುಪುಗೊಳಿಸುವುದರ ಮೂಲಕವಾಗಿ ಮತ್ತು ರಂಧ್ರಗಳನ್ನು ಕೊರೆಯುವುದರ ಮೂಲಕವಾಗಿ ಅವುಗಳನ್ನು ತನ್ನ ಉಪಯೋಗಕ್ಕೆ ತಕ್ಕಂತೆ ನಿರ್ಮಿಸಿಕೊಂಡ ಅಂತೇಳಿ ನಮಗೆ ತಿಳಿಯುತ್ತೆ. ಇಂತಹ ಕಾಲದ ಮಾನವ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸೋದಾದ್ರೆ ಬೇಟೆಗಾರನಾಗಿರ್ತಾನೆ, ಸಂಗ್ರಹಕಾರನಾಗಿರ್ತಾನೆ ಮತ್ತು ಮೀನುಗಳನ್ನು ಹಿಡಿಯುವಂತಹ ಮಾನವನಾಗಿ ಇಲ್ಲಿ ಬದಲಾದ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಇವನಿಗೆ ಕೆಲವೊಂದು ಜ್ಞಾನಗಳು ಇಲ್ಲಿ ಲಭ್ಯವಾಗ್ತವೆ. ಅಂದರೆ ಬೆಂಕಿಯ ಉಪಯೋಗ ಇವನಿಗೆ ಗೊತ್ತಾಗುತ್ತೆ. ಅದರ ಜೊತೆಯಲ್ಲಿ ಪ್ರಾಣಿಗಳನ್ನು ಸಾಕಲು ಸಹ ಆರಂಭಿಸ್ತಾನೆ. ಹಾಗೆ ಸತ್ತಂತಹ ಇವನ ಮಾನವ ಪ್ರಜಾತಿಯನ್ನು ಉಳುವಂತಹ ಒಂದು ಪ್ರಕ್ರಿಯೆಯನ್ನು ಸಹ ಇಲ್ಲಿ ಮುಂದುವರಿಸಿಕೊಂಡು ಬರ್ತಾನೆ. ಇಂತಹ ಒಂದು ಅಂಶ ಈ ಮಧ್ಯಕಾಲೀನ ಅಂದ್ರೆ ಮಧ್ಯ ಶಿಲಾಯುಗದಲ್ಲಿ ಪ್ರಾರಂಭವಾಗಿಕೊಂಡು ಬಂತು ಮಾನವನಲ್ಲಿ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಇಂತಹ ಮಾನವನ ನೆಲೆಗಳು ಎಲ್ಲೆಲ್ಲಿ ಲಭ್ಯವಾಗಿದೆ? ಭಾರತದಲ್ಲಿ ಅನೇಕ ಸ್ಥಳಗಳಲ್ಲಿ ಲಭ್ಯವಾಗಿದ್ದಾವೆ. ಅಂದ್ರೆ ತಮಿಳುನಾಡು, ಆಂಧ್ರ ಪ್ರದೇಶ ಹಾಗೂ ಇನ್ನೂ ಅನೇಕ ಪ್ರದೇಶಗಳಲ್ಲಿ ನಮಗೆ ಲಭ್ಯವಾಗ್ತವೆ. ಅದರಲ್ಲಿ ವಿಶೇಷವಾಗಿ ಕರ್ನಾಟಕವನ್ನು ನಾವು ನೋಡೋದಾದ್ರೆ ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು, ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಅಂತೇಳಿ ಕರಿತೀವಿ. ಇಲ್ಲಿ ಈ ಕಾಲದ ಮಾನವನ ನೆಲೆಗಳು ನಮಗೆ ಇಲ್ಲಿ ಪತ್ತೆಯಾಗಿವೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಇದಾದ ನಂತರದಲ್ಲಿ ಹೊಸ ಶಿಲಾಯುಗ ಅಂತೇಳಿ ಕರಿತೀವಿ. ಅಂದ್ರೆ ಇದನ್ನು ಇಂಗ್ಲಿಷ್ನಲ್ಲಿ ನಿಯೋಲಿಥಿಕ್ ಏಜ್ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಗ್ರೀಕ್ನ 2 ಪದಗಳಾದಂತಹ ನಿಯೋ ಮತ್ತು ಲಿಥಿಕ್ ಎಂಬ 2 ಪದಗಳಿಂದ ಈ ಒಂದು ನಿಯೋಲಿಥಿಕ್ ಎಂಬ ಪದ ಬಂದಿದೆ ಅಂತೇಳಿ ಕರಿತೀವಿ. ನಿಯೋ ಅಂದರೆ ಹೊಸ, ಲಿಥಿಕ್ ಎಂದರೆ ಶಿಲೆ ಎಂಬ ಅರ್ಥವನ್ನು ಒಳಗೊಂಡಿದೆ. ಹಾಗಾದ್ರೆ ಇದರ ಕಾಲ ನಾವು ನೋಡೋದಾದ್ರೆ ಸಾಶಾಪು 8,000ದಿಂದ ಸಾಶಾಪು 4,000 ನಡುವಣ ಅವಧಿಯಲ್ಲಿ ಈ ಒಂದು ಹೊಸ ಶಿಲಾಯುಗ ಅಸ್ತಿತ್ವದಲ್ಲಿ ಇತ್ತು ಎಂಬುದನ್ನು ನಾವಿಲ್ಲಿ ಗ್ರಹಿಸಬಹುದಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಈ ಕಾಲದ ಮಾನವ ಏನ್ ಮಾಡ್ತಾನಪ್ಪ ಅಂದ್ರೆ ಹಳೆಯ ಶಿಲಾಯುಗದ ಮಾನವ ಬಳಸಿದಂತಹ ವಾಟರ್ ಜೈಂಟ್ ಕಲ್ಲನ್ನು ಬಳಸಿಕೊಂಡು ಉಪಕರಣಗಳನ್ನು ನಿರ್ಮಿಸಿಕೊಳ್ತಾನೆ. ಮತ್ತಿದರ ಜೊತೆಯಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಇನ್ನೂ ಬೇರೆ ಬೇರೆ ರೀತಿಯಾದಂತಹ ಕಲ್ಲುಗಳನ್ನು ಬಳಸಿಕೊಳ್ಳುವುದರ ಮೂಲಕವಾಗಿ ತನ್ನ ಆಯುಧಗಳನ್ನು ನಿರ್ಮಿಸಿಕೊಂಡು ಬಂದ ಅಂತೇಳಿ ನಮಗೆ ತಿಳಿಯುತ್ತೆ. ಇಲ್ಲಿ ಆಯುಧಗಳ ನಿರ್ಮಾಣದಲ್ಲೂ ಸಹ
ವ್ಯತ್ಯಾಸಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಇಲ್ಲಿ ಏನಪ್ಪ ಅಂದರೆ ಆ ಕಲ್ಲನ್ನು ಕೆತ್ತುವುದರ ಮೂಲಕವಾಗಿ, ಆ ಕೆತ್ತಿ ನಿರ್ಮಾಣಗೊಂಡಂತಹ ಆ ಆಯುಧವನ್ನು ಮಸೆಯುವುದರ ಮೂಲಕವಾಗಿ, ಅಂದರೆ ಅದನ್ನು ಮಸದು ಅವನಿಗೆ ಬೇಕಾದಂತಹ ಅಂದರೆ ಅದನ್ನು ಮಸೆಯುವುದರ ಮೂಲಕವಾಗಿ ಅದನ್ನು ಅಂದರೆ ನಯಸ್ ಮಾಡುವಂಥದ್ದಿರ್ಬೋದು, ಸಂದುಗೆರೆ ಒಡೆಯುವಂತಹ ಒಂದು ಅಂಶವನ್ನು ಇವನು ಕಂಡುಕೊಳ್ತಾನೆ. ಈ ರೀತಿಯಾದಂತಹ ಆಯುಧಗಳ ನಿರ್ಮಾಣವು ಬಹುಮುಖ್ಯವಾಗಿ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ನವಶಿಲಾಯುಗದಲ್ಲಿ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಅವುಗಳನ್ನು ಏನ್ ಮಾಡ್ತಾನಪ್ಪ ಅಂದ್ರೆ ಉಪಯೋಗಕ್ಕೆ ತಕ್ಕಂತೆ ಬೇರೆ ಬೇರೆ ಆಕಾರಗಳನ್ನು ನೀಡುವುದರ ಮೂಲಕವಾಗಿ ನಿರ್ಮಿಸಿದ ಅಂತಲೂ ನಮಗಿಲ್ಲಿ ತಿಳಿಯುತ್ತೆ. ಹಾಗಾದ್ರೆ ಇಂತಹ ಕಾಲದ ಮಾನವ ಇಲ್ಲಿ ಬಹುಮುಖ್ಯವಾಗಿ ಏನ್ ಮಾಡ್ತಾನಪ್ಪ ಅಂದ್ರೆ ಉಳುಮೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿಕೊಂಡು ಬರ್ತಾನೆ. ಅಂದ್ರೆ ಕೃಷಿ ಚಟುವಟಿಕೆಯನ್ನು ಈ ಕಾಲದ ಮಾನವ ಪ್ರಾರಂಭಿಸಿದ ಅಂತೇಳಿ ನಮಗೆ ತಿಳಿಯುತ್ತೆ. ಇದರ ಜೊತೆಯಲ್ಲಿ ಅಂದ್ರೆ ಪ್ರಾಣಿ ಸಾಕಾಣಿಕೆಗೂ ಹೆಚ್ಚಿನ ಆದ್ಯತೆಯನ್ನು ಸಹ ನೀಡಿಕೊಂಡು ಬರ್ತಾನೆ. ಆದ್ದರಿಂದಲೇ ಇವನು ಏನ್ ಮಾಡ್ತಾನಪ್ಪ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಆಕಳನ್ನು ಸಾಕ್ತಾನೆ, ಕುರಿಯನ್ನು ಸಾಕ್ತಾನೆ, ಮೇಕೆ ಮುಂತಾದಂತಹ ಪ್ರಾಣಿಗಳನ್ನು ಸಹ ಸಾಕುವುದರ ಮೂಲಕವಾಗಿ ಏನ್ ಮಾಡಿದ ಪಶುಸಂಗೋಪನೆಯನ್ನು ಸಹ ಪ್ರಾರಂಭಿಸಿಕೊಂಡು ಬಂದ ಅಂತೇಳಿ ನಮಗೆ ತಿಳಿಯುತ್ತೆ. ಆದರೆ ಈ ಕಾಲದ ಮಾನವ ಗುಹೆಗಳಲ್ಲಿ ತನ್ನ ಜೀವನವನ್ನು ಮುಂದುವರಿಸಿಕೊಂಡು ಬರ್ತಾನೆ. ಆ ಒಂದು ಮುಂದುವರಿಸಿಕೊಂಡು ಬಂದಿದ್ದರಿಂದಲೇ ಅವುಗಳನ್ನು ಏನ್ ಮಾಡ್ತಾನಪ್ಪ ಅಂದ್ರೆ ಚಿತ್ರಗಳಿಂದ ಮತ್ತು ಕೆತ್ತನೆಗಳಿಂದ ಅಲಂಕರಿಸಿಕೊಂಡು ಬಂದ ಅಂತೇಳಿ ನಮಗೆ ತಿಳಿಯುತ್ತೆ. ಅಥವಾ ಶೃಂಗರಿಸಿಕೊಂಡು ಬರುವಂತಹ ಒಂದು ಕಲೆಯನ್ನು ಸಹ ಇಲ್ಲಿ ಕಲಿತಾನೆ ಮಾನವ ಅಂತೇಳಿ ನಮಗೆ ಹಿಂದೆ ಕಳೆದ ತರಗತಿಯಲ್ಲಿ ಅಧ್ಯಯನ ಮಾಡಿದ್ವಿ. ಹಾಗೆ ಇಲ್ಲಿ ಏನಪ್ಪಾ ಅಂದ್ರೆ ಬೇಟೆಯಾಡುವಂತಹ ದೃಶ್ಯಗಳಿರ್ಬೋದು, ನೃತ್ಯ ದೃಶ್ಯಗಳಿರ್ಬೋದು, ಇವುಗಳನ್ನು ಸಾಮಾನ್ಯವಾಗಿ ನಾವು ಆ ಗುಹೆಗಳಲ್ಲಿ ಕಾಣಬಹುದಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಇನ್ನೂ ಅನೇಕ ಮುಂದುವರೆದಂತಹ ಅಂದ್ರೆ ತಂತ್ರಗಾರಿಕೆಯನ್ನು ತನ್ನ ಜೀವನದಲ್ಲಿ ಈ ಕಾಲದ ಮಾನವ ಅಳವಡಿಸಿಕೊಂಡ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಮಡಿಕೆ ಮಾಡುವುದನ್ನು ತನ್ನ ಜೀವನದಲ್ಲಿ ಕಲಿತಾನೆ. ಆ ಕಲಿಯುವುದರ ಜೊತೆಯಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಅದಕ್ಕೆ ಅಲಂಕಾರವನ್ನು ಮಾಡುವಂತಹ ಪ್ರವೃತ್ತಿಯನ್ನು ಇಲ್ಲಿ ಪ್ರಾರಂಭಿಸಿಕೊಂಡು ಬಂದ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಸಮುದ್ರದ ಮೇಲೆ ತೇಲುವ ದೋಣಿಯನ್ನು ಸಹ ಇಲ್ಲಿ ಕಂಡುಕೊಳ್ತಾನೆ. ಅಂದ್ರೆ ಕಂಡುಕೊಳ್ಳುವುದರ ಮೂಲಕವಾಗಿ ತನ್ನ ಜೀವನವನ್ನು ಮುಂದುವರಿಸಿಕೊಂಡು ಬರ್ತಾನೆ. ಹಾಗೆ ಇಲ್ಲಿ ಉಣ್ಣೆ ಮತ್ತು ಇಲ್ಲಿ ಪ್ರಮುಖವಾಗಿ ಹತ್ತಿ ಇಂದ ಮಾಡಲ್ಪಟ್ಟಂತಹ ಬಟ್ಟೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾನೆ. ಹಾಗಾಗಿ ನೇಕಾರಿಕೆಯೂ ಸಹ ಇಲ್ಲಿ ಬೆಳೆದುಕೊಂಡು ಬಂತು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಅವನ ಆಹಾರ ಪದ್ಧತಿಯಲ್ಲೂ ಸಹ ಇಲ್ಲಿ ಬಹುಮುಖ್ಯವಾದಂತಹ ಅಂದ್ರೆ ಬೇಯಿಸಿ ತಿನ್ನುವಂತಹ ಒಂದು ಅಂಶಗಳು ಇಲ್ಲಿ ಪ್ರಮುಖವಾಗಿ ಕಾಣ್ತೀವಿ. ಅಂದ್ರೆ ತರಕಾರಿಗಳನ್ನು ಬಳಸ್ತಾನೆ, ಹಣ್ಣುಗಳನ್ನು ಬಳಸ್ತಾನೆ, ಹಾಗೆ ಗೆಣಸು, ಪ್ರಾಣಿಗಳ ಮಾಂಸವನ್ನು, ಮೀನು, ಇನ್ನೂ ಮುಂತಾದಂತಹ ಪದಾರ್ಥಗಳನ್ನು ಬಳಸುವುದರ ಮೂಲಕವಾಗಿ ತನ್ನ ಅಂದ್ರೆ ಅಡಿಗೆ ಮಾಡಿ ಅಂದ್ರೆ ತನ್ನ ಆಹಾರವನ್ನು ಪಡೆದುಕೊಳ್ಳುವಂತಹ ಒಂದು ತಂತ್ರಗಾರಿಕೆಯನ್ನು ಮಾನವ ಇಲ್ಲಿ ಕಂಡುಕೊಂಡ. ಹಾಗೆ ಅನೇಕ ಆಭರಣಗಳನ್ನು ಸಹ ನಿರ್ಮಿಸಿಕೊಳ್ಳುವಂತಹ ಒಂದು ತಂತ್ರಗಾರಿಕೆಯನ್ನು ಸಹ ಇಲ್ಲಿ ಕಲಿತ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಇನ್ನೂ ಅನೇಕ ಭೌಗೋಳಿಕ ವಿಭಿನ್ನತೆಯ ಆಧಾರದ ಮೇಲೆ ಭಾರತದಲ್ಲಿ ನವಶಿಲಾಯುಗದ ನಾವು ತಾಣಗಳಲ್ಲಿ ನಾವೇನಂತ ಕಾಣ್ತೀವಪ್ಪ ಅಂದ್ರೆ ಭಿನ್ನತೆಯನ್ನು ಕಾಣ್ತಾ ಹೋಗ್ತೀವಿ. ಒಂದೇ ರೀತಿಯಾದಂತಹ ಒಂದು ಅಂಶಗಳು ಭಾರತದಲ್ಲಿ ಕಂಡು ಬರೋದಿಲ್ಲ. ಅವುಗಳ ಭೌಗೋಳಿಕ ಅಂದ್ರೆ ಸ್ಥಿತಿಗಳನ್ನು ಅನುಸರಿಸಿಕೊಂಡು ಬೆಳೆದಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಅನೇಕ ಆತ್ಮಗಳ ಪೂಜೆ ಇರ್ಬೋದು, ಹಿರಿಯರ ಅಂದ್ರೆ ಇಲ್ಲಿ ಪ್ರಮುಖವಾಗಿ ನಾವು ನೋಡ್ತೀವಿ ಆತ್ಮಗಳನ್ನು ಪೂಜೆ ಮಾಡುವಂತಹ ಒಂದು ಅಂಶ ಇರ್ಬೋದು, ಪೂರ್ವಜರನ್ನು ಪೂಜೆ ಮಾಡುವಂತಹ ಅಂಶ, ನರಬಲಿ, ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಈ ಮಾನವ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡ ಅಂತೇಳಿ ನಮಗೆ ತಿಳಿಯುತ್ತೆ. ಇಂತಹ ನೆಲೆಗಳು ಭಾರತದಾದ್ಯಂತ ಲಭ್ಯವಾಗಿದ್ದಾವೆ. ಅದರಲ್ಲಿ ಕರ್ನಾಟಕದಲ್ಲಿ ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ ಏನಪ್ಪ ಅಂದ್ರೆ ಕರ್ನಾಟಕದ ಮಸ್ಕಿ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಏನಪ್ಪ ಅಂದ್ರೆ ಕರ್ನಾಟಕದಲ್ಲಿ ಮಸ್ಕಿ ಅಂತೇಳಿ ಕರಿತೀವಿ. ರಾಯಚೂರಿನ ದೋಹಬ್, ಬಳ್ಳಾರಿ ಮತ್ತು ಕಾವೇರಿ ಕಣಿವೆಗಳಲ್ಲಿ ಈ ಒಂದು ನೆಲೆಗಳು ನಮಗೆ ಪತ್ತೆಯಾಗಿವೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಇದರ ಜೊತೆಯಲ್ಲಿ ನಮ್ಮ ನೆರೆಯ ರಾಜ್ಯಗಳಲ್ಲೂ ಸಹ ಈ ಒಂದು ಅಂದ್ರೆ ಯುಗಕ್ಕೆ ಸಂಬಂಧಿಸಿದಂತಹ ನೆಲೆಗಳು ನಮಗೆ ಇಲ್ಲಿ ಪತ್ತೆಯಾಗಿವೆ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಇಲ್ಲಿಯವರೆಗೂ ನಾವು ಈ ಶಿಲಾಯುಗವನ್ನು ನಾವು ಅಧ್ಯಯನ ಮಾಡುವುದರ ಮೂಲಕವಾಗಿ ಭಾರತದಲ್ಲೂ ಕೂಡ ಈ ಒಂದು ಯುಗಕ್ಕೆ ಸಂಬಂಧಪಟ್ಟಂತಹ ಮಾನವ ನೆಲೆಸಿದ್ದ ಎಂಬ ಒಂದು ಸಂಗತಿಯನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಇದಾದ ನಂತರದಲ್ಲಿ ಬಹುಮುಖ್ಯವಾಗಿ ನಾವು ಅಧ್ಯಯನ ಮಾಡುವಂಥದ್ದು ಏನಪ್ಪ ಅಂದ್ರೆ ಲೋಹಗಳ ಯುಗ ಅಂತೇಳಿ ನಾವು ಕರೀತೀವಿ. ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಗಮನಿಸೋದಾದ್ರೆ ಮಾನವ ಏನ್ ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಲೋಹಗಳನ್ನು ಕಂಡುಕೊಂಡು ತದನಂತರದಲ್ಲಿ ಅವುಗಳನ್ನು ತನ್ನ ಸಲಕರಣೆಗಳನ್ನಾಗಿ ನಿರ್ಮಿಸಿಕೊಳ್ಳುವುದರ ಮೂಲಕವಾಗಿ ಅವುಗಳನ್ನು ತನ್ನ
ಉಪಯೋಗಕ್ಕೆ ಬಳಸಿಕೊಳ್ಳುತ್ತಾ ಬಂದ ಕಾಲವನ್ನೇ ನಾವೇನಂತ ಕರಿತೀವಿ, ಈ ಒಂದು ಲೋಹಗಳ ಯುಗ ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ಈ ಮಾನವ ಶಿಲಾಯುಗದಿಂದ ಲೋಹ ಯುಗದ ಎಡೆಗಿನ ಪರಿವರ್ತನೆ ಅಂತಕ್ಷಣ ನಾವು ಗಮನಿಸಬೇಕಾಗತ್ತೆ. ಇದು ಬಹುಬೇಗನೆ ಆದಂತಹ ಪರಿವರ್ತನೆಯಾಗಿರಲಿಲ್ಲ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಈ ಒಂದು ಪರಿವರ್ತನೆಯು ಅಂದ್ರೆ ಶಿಲಾಯುಗದಿಂದ ಲೋಹಗಳ ಯುಗದ ಪರಿವರ್ತನೆಯು ದೀರ್ಘವಾದಂತಹ ಸಮಯವನ್ನು ತೆಗೆದುಕೊಂಡಂತಹ ಒಂದು ಕಾಲವಾಗಿತ್ತು ಅಂತೇಳಿ ನಾವು ಕರಿತೀವಿ. ಆದ್ದರಿಂದಲೇ ನಿಧಾನವಾದಂತಹ ಒಂದು ಪ್ರಕ್ರಿಯೆಯೂ ಕೂಡ ಆಗಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಇಂತಹ ಲೋಹಗಳು ಇಲ್ಲಿ ಅಂದ್ರೆ ಲೋಹಗಳ ಯುಗದಲ್ಲಿ ಬಹುಮುಖ್ಯವಾಗಿ ಮಾನವ ಏನ್ ಮಾಡ್ತಾನಪ್ಪ ಅಂದ್ರೆ ಶಿಲಾಯುಧಗಳು ಅಂದ್ರೆ ಲೋಹದ ಮತ್ತು ಕಲ್ಲಿನ ಉಪಕರಣಗಳು ಅಂತೇಳಿ ನಾವು ಕರಿತೀವಿ. ಅಂದ್ರೆ ಲೋಹದಿಂದ ಮಾಡಲ್ಪಟ್ಟಂತಹ ಉಪಕರಣಗಳ ಮತ್ತು ಕಲ್ಲಿನಿಂದ ಮಾಡಲ್ಪಟ್ಟಂತಹ ಉಪಕರಣ ಎರಡನ್ನೂ ಸಹ ಜೊತೆಯಲ್ಲಿಯೇ ಏನ್ ಮಾಡ್ತಾ ಬರ್ತಾನೆ, ಉಪಯೋಗಿಸುತ್ತಿದ್ದ ಎಂಬ ಒಂದು ಅಂಶವನ್ನು ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಅಂತಹ ಒಂದು ಪರಿಕಲ್ಪನೆಯನ್ನು ಮುಂದುವರಿಸಿಕೊಂಡು ಬರ್ತಾನೆ ಮಾನವ. ಆದರೆ ಇಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕಾಗುತ್ತೆ, ಈ ಒಂದು ಲೋಹ ಯುಗಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಹೇಳೋದಾದ್ರೆ ಲೋಹಗಳ ಬಳಕೆಗೆ ಸಂಬಂಧಿಸಿದಂತೆ ಭಾರತದಲ್ಲಿ ವಿಭಿನ್ನ ಭಾಗಗಳಲ್ಲಿ ಏಕರೂಪತೆ ಇರಲಿಲ್ಲ ಅಂತೇಳಿ ನಮಗೆ ಅಂದ್ರೆ ಈ ಒಂದು ಲೋಹಗಳನ್ನು ಮಾನವ ಬಳಸ್ತಾ ಇದ್ನಲ್ವ, ಆ ಒಂದು ಬಳಕೆಯಲ್ಲಿ ಭಾರತ ದೇಶದಲ್ಲಿ ಅಂದ್ರೆ ವಿಭಿನ್ನತೆ ಇತ್ತೇ ಹೊರತು ಏಕ ರೂಪವಾದಂತಹ ಲೋಹವನ್ನು ಎಂದಿಗೂ ಬಳಸಲಿಲ್ಲ ಅಂತೇಳಿ ನಮಗೆ ತಿಳಿಯುತ್ತೆ. ಅಷ್ಟೇ ಇಂತಹ ಲೋಹ ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ ಯಾವ ಭಾಗಗಳಲ್ಲಿ ಮಾನವ ಯಾವ ರೀತಿಯಾದಂತಹ ಲೋಹವನ್ನು ಬಳಸಿದ ಎಂಬುದನ್ನು ನಾವಿಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಇಲ್ಲಿ ನವಶಿಲಾಯುಗ ಅಥವಾ ಹೊಸ ಶಿಲಾಯುಗದಲ್ಲಿ ನಾವು ಉತ್ತರ ಭಾರತವನ್ನು ನಾವು ನೋಡೋದಾದ್ರೆ ಈ ಉತ್ತರ ಭಾರತ ಏನಾಗಿತ್ತಪ್ಪ ಅಂದ್ರೆ ಇಲ್ಲಿ ತಾಮ್ರ ಅಂತೇಳಿ ನಾವು ಕರಿತೀವಿ. ಈ ತಾಮ್ರದ ಲೋಹವನ್ನು ಹೆಚ್ಚಾಗಿ ಬಳಸಿದಂತಹ ಅಂಶವನ್ನು ನಾವು ಗಮನಿಸ್ತೀವಿ. ಆ ಕಾರಣದಿಂದಾಗಿ ಇಲ್ಲಿ ನಾವೇನ್ ಹೇಳ್ತೀವಪ್ಪ ಅಂದ್ರೆ ಉತ್ತರ ಭಾರತವು ಈ ಒಂದು ತಾಮ್ರ ಯುಗವಾಗಿ ತಾಮ್ರ ಯುಗವು ಆವರಿಸಿತ್ತು ಅಂತೇಳಿ ನಾವು ಕರಿತೀವಿ ನವ ಶಿಲಾಯುಗದಲ್ಲಿ. ಹಾಗೆ ದಕ್ಷಿಣ ಭಾರತವನ್ನು ನಾವು ನೋಡೋದಾದ್ರೆ ಇಲ್ಲಿ ದಕ್ಷಿಣ ಭಾರತದಲ್ಲಿ ಯಾವ ಲೋಹ ತನ್ನ ಪ್ರಾಬಲ್ಯವನ್ನು ಸಾಧಿಸಿತ್ತಪ್ಪ ಅಂದ್ರೆ ಇಲ್ಲಿ ಕಬ್ಬಿಣ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಕಬ್ಬಿಣ ಇಲ್ಲಿ ತನ್ನ ಪ್ರಾಬಲ್ಯವನ್ನು ಸಾಧಿಸಿಕೊಂಡು ಬಂದಿದ್ದರಿಂದಲೇ ದಕ್ಷಿಣ ಭಾರತದಲ್ಲಿ ಏನಪ್ಪಾ ಅಂದ್ರೆ ಕಬ್ಬಿಣ ಯುಗವು ತನ್ನ ಪ್ರಾಬಲ್ಯವನ್ನು ಒಳಗೊಂಡಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಒಳಗೊಳ್ಳುವುದರ ಮೂಲಕವಾಗಿ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಉತ್ತರ ಭಾರತ ತಾಮ್ರ ಯುಗವಾಗಿ, ದಕ್ಷಿಣ ಭಾರತದಲ್ಲಿ ಕಬ್ಬಿಣದ ಯುಗವಾಗಿ ತನ್ನ ಅಂದ್ರೆ ಮಾನವ ಅನೇಕ ಸಲಕರಣೆಗಳನ್ನು ಬಿಟ್ಟು ಹೋಗಿರುವುದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಇದು ಯಾಕೆ ಈ ರೀತಿಯಾದಂತಹ ಭಿನ್ನತೆಯನ್ನು ಕಾಣ್ತೀವಪ್ಪ ಅಂದ್ರೆ ಉತ್ತರ ಭಾರತದಲ್ಲಿ ತಾಮ್ರ ಹೆಚ್ಚಾಗಿ ಲಭ್ಯವಾಗಿದ್ದರಿಂದ ಅಂದ್ರೆ ಈ ಒಂದು ಲೋಹ ಹೆಚ್ಚಾಗಿ ಲಭ್ಯವಾಗಿದ್ದರಿಂದ ಮಾನವ ಅದನ್ನು ಬಳಸಿಕೊಂಡ. ಹಾಗೆ ದಕ್ಷಿಣ ಭಾರತದಲ್ಲಿ ಕಬ್ಬಿಣ ಹೆಚ್ಚಾಗಿ ಲಭ್ಯವಾಗಿದ್ದರಿಂದ ಆ ಒಂದು ಲೋಹದಿಂದ ಮಾಡಲ್ಪಟ್ಟಂತಹ ಉಪಕರಣಗಳ ಸಹಾಯವನ್ನು ಮಾನವ ಪಡೆದುಕೊಂಡಿದ್ದರಿಂದಲೇ ಇಲ್ಲಿ ಭೌಗೋಳಿಕವಾಗಿ ಭಿನ್ನತೆಯ ಆಧಾರದ ಮೇಲೆ ಈ ಒಂದು ಲೋಹ ಯುಗಗಳು ಆ ಭಾರತವನ್ನು ಆವರಿಸಿದವು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾಗಿ ಈ ಒಂದು ಸಲಕರಣೆಗಳ ಆಧಾರದ ಮೇಲೆ ಭಾರತದಲ್ಲಿ ಇರುವಂತಹ ಈ ಒಂದು ಲೋಹ ಯುಗವನ್ನು 3 ರೀತಿಯಾಗಿ ವಿಭಾಗ ಮಾಡ್ತೀವಿ. ಅದರಲ್ಲಿ ಒಂದು ತಾಮ್ರ ಯುಗ ಅಂತೇಳಿ ನಾವು ಕರೀತೀವಿ. ಈ ತಾಮ್ರ ಯುಗ, ಎರಡನೇದು ಕಂಚಿನ ಯುಗ ಅಂತೇಳಿ ನಾವು ಕರೀತೀವಿ. ಈ ಕಂಚಿನ ಯುಗ ಇಲ್ಲಿ ಭಾರತದಲ್ಲಿ ಪ್ರಾರಂಭವಾಗುತ್ತೆ. ಮೂರನೇದು ಕಬ್ಬಿಣ ಯುಗ ಭಾರತದಲ್ಲಿ ಪ್ರಾರಂಭವಾಗಿಕೊಂಡು ಬಂತು ಅಂತೇಳಿ ನಾವು ಕರಿತೀವಿ. ಈ ರೀತಿಯಾಗಿ ಲೋಹ ಯುಗವನ್ನು ನಾವು ವರ್ಗೀಕರಿಸಿಕೊಂಡು ಸಹ ಬರಲಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಅದರಲ್ಲಿ ಬಹುಮುಖ್ಯವಾಗಿ ಬರುವಂತಹ ತಾಮ್ರ ಯುಗ ಅಂತೇಳಿ ನಾವು ಕರಿತೀವಿ. ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ, ಈ ತಾಮ್ರ ಯುಗ ನವಶಿಲಾಯುಗದಲ್ಲಿ ಉತ್ತರ ಭಾರತವನ್ನು ಆವರಿಸಿತ್ತು ಅಂತ ನಾನು ಈಗಾಗಲೇ ನಿಮಗೆ ಹೇಳಿದೆ. ಹಾಗಾದ್ರೆ ಆವರಿಸಿತ್ತು ಅನ್ನುವಂತಹ ಒಂದು ಅಂಶವನ್ನು ಬದಿಗೊತ್ತಿ ನಾವು ನೋಡಿದಾಗ ಮಾನವನು ಮೊದಲು ಕಂಡುಕೊಂಡಂತಹ ಲೋಹ ಮತ್ತು ಅವನ ಜೀವನದಲ್ಲಿ ಬಳಸಿಕೊಂಡಂತಹ ಲೋಹ ತಾಮ್ರವಾಗಿರಲಿಲ್ಲ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಯಾವ ಲೋಹವನ್ನು ಮೊದಲು ಕಂಡುಕೊಂಡು ಅದನ್ನು ತನ್ನ ಜೀವನದಲ್ಲಿ ಬಳಸ್ಕೊಳ್ತಾ ಬಂದ ಮಾನವ ಅನ್ನೋದನ್ನು ನಾವು ನೋಡೋದಾದ್ರೆ ಇಲ್ಲಿ ಬಂಗಾರ ಅಂತೇಳಿ ನಾವು ಕರಿತೀವಿ ಅಥವಾ ಚಿನ್ನದ ಲೋಹ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಯಾವ ಲೋಹವನ್ನು ಬಳಸಿದ? ಬಂಗಾರದ ಲೋಹವನ್ನು ತನ್ನ
ಅಂದ್ರೆ ತನ್ನ ಜೀವನದಲ್ಲಿ ಬಳಸಲು ಪ್ರಾರಂಭಿಸಿಕೊಂಡು ಬಂದ ಅಂತೇಳಿ ನಮಗೆ ತಿಳಿಯುತ್ತೆ. ಆದರೆ ಈ ಒಂದು ಲೋಹವನ್ನು ಕಂಡುಕೊಂಡು ಬಳಸಲು ಪ್ರಾರಂಭಿಸಿದ, ಆದರೆ ತನ್ನ ದಿನನಿತ್ಯದ ಸಲಕರಣೆಗಳ ತಯಾರಿಕೆಗೆ ಇದು ಯೋಗ್ಯವಾದಂತಹ ಲೋಹವಾಗಿರಲಿಲ್ಲ ಅಂತೇಳಿ ನಮಗೆ ತಿಳಿಯುತ್ತೆ. ಯಾಕೆ ಯೋಗ್ಯವಾದಂತಹ ಲೋಹವಾಗಿರಲಿಲ್ಲಪ್ಪ ಅಂದ್ರೆ ಇದು ಮೃದುವಾದಂತಹ ಲೋಹ, ಅಂದ್ರೆ ಬಹಳಷ್ಟು ಮೆತ್ತಗೆ ಇರುವಂತಹ, ಅಂದ್ರೆ ಗಡುಸುತನವನ್ನು ಒಳಗೊಳ್ಳದೇ ಇರುವಂತಹ ಲೋಹವಾಗಿತ್ತು. ಆದ್ದರಿಂದ ಇದು ಮೃದುವಾಗಿರುತ್ತೆ, ಅಂದ್ರೆ ಮೆದುವಾದಂತಹ ಒಂದು ಲೋಹ. ಹಾಗೂ ಈ ಬಂಗಾರ ಲೋಹ ಸಿಗುವುದು ಬಹಳಷ್ಟು ವಿರಳವಾದಂತಹ ಲೋಹ, ಅಂದ್ರೆ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಇದು ಲಭ್ಯವಾಗದೇ ಇರೋದರಿಂದ ಇದರ ಲಭ್ಯತೆಯು ವಿರಳವಾಗಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಇದೊಂದು ಅಂಶ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ. ಮತ್ತು ಇದು ಒಳಪಿನಿಂದ ಕೂಡಿದಂತಹ ಒಂದು ಲೋಹವಾಗಿತ್ತು. ಅಂದ್ರೆ ಇದಕ್ಕೆ ಒಳಪು ಅಂದ್ರೆ ಶೈನಿಂಗ್ ಅನ್ನು ಒಳಗೊಂಡಂತಹ ಅಥವಾ ಒಳಪನ್ನು ಒಳಗೊಂಡಂತಹ ಲೋಹವಾಗಿದ್ದರಿಂದ ಈ ಮೂರು ಅಂಶಗಳ ಹಿನ್ನೆಲೆಯಲ್ಲಿ ಏನ್ ಮಾಡಿದಪ್ಪ ಅಂದ್ರೆ ಈ ಬಂಗಾರವನ್ನು ಕಂಡುಕೊಂಡಂತಹ ಮಾನವ ಅದನ್ನು ತನ್ನ ಆಭರಣಗಳ ತಯಾರಿಕೆ ಅಂದ್ರೆ ತನ್ನ ಆಭರಣಗಳನ್ನು ತಯಾರಿಸಲು ಮಾತ್ರವೇ ಬಳಸಿಕೊಂಡು ಬಂದ ಅಂತೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾಗಿ ಬಳಸಿಕೊಂಡು ಬಂದಂತಹ ಸಮಯದಲ್ಲಿ ಇವನು ಏನ್ ಮಾಡ್ತಾನಪ್ಪ ಅಂದ್ರೆ ಇವನು ಮತ್ತೊಂದು ಲೋಹವನ್ನು ಕಂಡುಕೊಳ್ತಾನೆ. ಆ ಒಂದು ಲೋಹವೇ ಯಾವುದಪ್ಪ ಅಂದ್ರೆ ತಾಮ್ರ ಅಂತೇಳಿ ನಾವು ಕರಿತೀವಿ. ಯಾವಾಗ ಮಾನವ ತನ್ನ ಜೀವನದಲ್ಲಿ ತಾಮ್ರವನ್ನು ಅನ್ವೇಷಣೆ ಮಾಡಿದ್ನೋ, ಈ ಒಂದು ಅನ್ವೇಷಣೆಯು ಏನಾಗುತ್ತೆ, ಮಾನವನ ನಾಗರಿಕತೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ತರುವುದರೊಂದಿಗೆ ನಾವು ಹೇಳ್ತೀವಿ ಏನಪ್ಪಾ ಅಂದ್ರೆ ಕ್ರಾಂತಿಕಾರಿಯಾದಂತಹ ಬದಲಾವಣೆಯನ್ನು ಮಾನವನ ನಾಗರಿಕತೆಯಲ್ಲಿ ತರುವುದರೊಂದಿಗೆ ಹೊಸದಾದಂತಹ ಯುಗಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಅಂದ್ರೆ ಹೊಸ ಯುಗವನ್ನು ಇಲ್ಲಿ ಏನ್ ಮಾಡುತ್ತೆ, ಉದಯವಾಗಲು ಕಾರಣವಾಯಿತು ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ಹೇಗೆ ಕಾರಣವಾಗುತ್ತೆ ಹೊಸ ಯುಗದ ಆರಂಭಕ್ಕೆ? ಯಾವಾಗ ಮಾನವ ಈ ಹೊಸ ಲೋಹವಾದಂತಹ ತಾಮ್ರವನ್ನು ಅನ್ವೇಷಣೆ ಮಾಡ್ತಾನೋ, ಅನ್ವೇಷಣೆ ಮಾಡಿದಂತಹ ಸಮಯದಲ್ಲಿ ಈ ತಾಮ್ರ ಇಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಏನಪ್ಪಾ ಅಂದ್ರೆ ಅಂಗಾರಕ್ಕಿಂತಲೂ ಗಡುಸಾದಂತಹ ಲೋಹವಾಗಿತ್ತು. ಯಾವಾಗ ಗಡುಸಾದಂತಹ ಲೋಹವಾಗಿತ್ತೋ ಆಗ ಆ ಒಂದು ತಾಮ್ರವನ್ನು ಬಳಸಿಕೊಂಡು ಮಾನವ ಏನ್ ಮಾಡ್ತಾನೆ, ತನಗೆ ಬೇಕಾದಂತಹ ಸಲಕರಣೆಗಳನ್ನು ಅಥವಾ ಉಪಕರಣಗಳನ್ನು ನಿರ್ಮಿಸಿಕೊಳ್ಳಲು ಹೆಚ್ಚಿನ ಗಮನವನ್ನು ಕೇಂದ್ರೀಕರಿಸಿಕೊಂಡು ಬಂದ ಅಂತೇಳಿ ನಮಗೆ ತಿಳಿಯುತ್ತೆ. ಯಾವಾಗ ಹೆಚ್ಚಿನ ಗಮನವನ್ನು ಕೇಂದ್ರೀಕರಿಸಿಕೊಂಡು ಬರ್ತಾನೋ ಆವಾಗ ಏನಾಗುತ್ತೆ, ಅನೇಕ ಸಲಕರಣೆಗಳನ್ನು ಅಥವಾ ಉಪಕರಣಗಳನ್ನು ಈ ಒಂದು ತಾಮ್ರದ ಲೋಹದಿಂದ ನಿರ್ಮಿಸಿಕೊಂಡು ಬಂದ ಅಂತೇಳಿ ನಮಗೆ ತಿಳಿಯುತ್ತೆ. ಆ ಲೋಹಗಳು, ಆ ಒಂದು ಸಲಕರಣೆಗಳು ಯಾವ್ಯಾವಪ್ಪ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡ್ತೀವಿ ಖಡ್ಗ ಅಂತೇಳಿ ಕರಿತೀವಿ. ಅಂದ್ರೆ ತಾಮ್ರದ ಲೋಹದಿಂದ ಖಡ್ಗವನ್ನು ನಿರ್ಮಾಣ ಮಾಡ್ಕೊಂಡು ಬರ್ತಾನೆ. ಬರ್ಚಿ ಅಂತೇಳಿ ಕರಿತೀವಿ, ಆ ಬರ್ಚಿಯನ್ನು ನಿರ್ಮಿಸಿಕೊಂಡು ಬರ್ತಾನೆ. ಕೊಡಲಿಯನ್ನು ನಿರ್ಮಾಣ ಮಾಡ್ತಾನೆ ಮತ್ತು ಬಲ್ಲೆ ಅಂತೇಳಿ ಕರಿತೀವಿ. ಇನ್ನೂ ಮುಂತಾದಂತಹ ಅನೇಕ ರೀತಿಯಾದಂತಹ ಉಪಕರಣಗಳನ್ನು ಇಲ್ಲಿ ನಿರ್ಮಿಸಿಕೊಂಡು ಅವುಗಳ ಬಳಕೆಯನ್ನು ತನ್ನ ಜೀವನದಲ್ಲಿ ಕಂಡುಕೊಂಡ. ಅಷ್ಟೇ ಅಲ್ಲದೆ ನಾವು ಬಹುಮುಖ್ಯವಾಗಿ ಗಮನಿಸಬೇಕಾಗತ್ತೆ, ನಮ್ಮ ಮನೆಯಲ್ಲಿ ನಾವು ಇವತ್ತು ಏನಪ್ಪಾ ಅಂದ್ರೆ ಅಟ್ಟದ ಯಾವುದೋ ಒಂದು ಮೂಲೆಯಲ್ಲಿ ತಾಮ್ರದ ಅನೇಕ ಗೃಹ ಉಪಯೋಗಿ ವಸ್ತುಗಳನ್ನು ಇವತ್ತು ಬಿಸಾಡಿದ್ದೀವಿ, ಅವುಗಳನ್ನು ಉಪಯೋಗಿಸದೆ. ಅಂದ್ರೆ ಅಷ್ಟೆಲ್ಲ ಮಹತ್ವವನ್ನು ಈ ಒಂದು ಲೋಹ ಪಡೆದುಕೊಳ್ತು. ಹಾಗಾಗಿ ಕ್ರಾಂತಿಯನ್ನು ಉಂಟು ಮಾಡುವುದರ ಮೂಲಕವಾಗಿ ಹೊಸ ಯುಗದ ಉದಯಕ್ಕೆ ಕಾರಣವಾಯಿತು ಈ ಒಂದು ಲೋಹ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾಗಿ ಇಷ್ಟೆಲ್ಲ ಉಪಕರಣಗಳನ್ನು ತಯಾರಿಸಿಕೊಳ್ಳುವುದರ ಮೂಲಕವಾಗಿ ಮಾನವ ಏನ್ ಮಾಡ್ತಾನಪ್ಪ ಅಂದ್ರೆ ಈ ತಾಮ್ರದ ಲೋಹವನ್ನು ಇಲ್ಲಿ ಬಹುಮುಖ್ಯವಾಗಿ ಅನೇಕ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲು ಪ್ರಾರಂಭಿಸಿದ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಇಂತಹ ಉಪಕರಣಗಳನ್ನು ಕೃಷಿ ಕ್ಷೇತ್ರದಲ್ಲಿ ಬಳಸಿಕೊಂಡು ಬರಲು ಪ್ರಾರಂಭಿಸ್ತಾನೆ. ಆ ಕೃಷಿ ಜೊತೆಯಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಯುದ್ಧದಲ್ಲಿ ಅವುಗಳನ್ನು ಬಳಸಿಕೊಳ್ಳಲು ಪ್ರಾರಂಭಿಸಿಕೊಂಡು ಬರ್ತಾನೆ. ಅಂದ್ರೆ ಯುದ್ಧಕ್ಕೆ ಬೇಕಾದಂತಹ ಸಲಕರಣೆಗಳನ್ನು ಸಹ ತಾಮ್ರದ ಒಂದು ಲೋಹದ ಸಹಾಯದಿಂದ ನಿರ್ಮಿಸಿಕೊಂಡು ಬರ್ತಾನೆ. ಹಾಗೆ ಮೀನುಗಾರಿಕೆಗೆ ಅಂದ್ರೆ ಮೀನುಗಾರಿಕೆ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಆಯುಧಗಳನ್ನು ಸಹ ಅಥವಾ ಸಾಮಗ್ರಿಗಳನ್ನು, ಸಲಕರಣೆಗಳನ್ನು ಸಹ ತಾಮ್ರದ ಒಂದು ಲೋಹದಿಂದ ನಿರ್ಮಿಸಿಕೊಂಡು ಬಂದ ಅಂತೇಳಿ ನಮಗೆ ತಿಳಿಯುತ್ತೆ. ಮತ್ತು ಬೇಟೆಯಾಡಲು ಅಂತೇಳಿ ಕರಿತೀವಿ, ಆ ಬೇಟೆಯಾಡಲು ಸಹ ಈ ಒಂದು ಲೋಹ ಅವನ ಜೀವನದಲ್ಲಿ ಬಹುಮುಖ್ಯವಾದಂತಹ ಪಾತ್ರವನ್ನು ವಹಿಸಿಕೊಂಡು ಬರುವುದರ ಮೂಲಕವಾಗಿ ಮಾನವನ ನಾಗರಿಕತೆಯಲ್ಲಿ ಕ್ರಾಂತಿಕಾರಕ ಬದಲಾವಣೆಯನ್ನು ತಂತು ಅಂತೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾಗಿ ತರುವುದರ ಮೂಲಕವಾಗಿ ತಾಮ್ರ ಯುಗವು ಭಾರತದ ಚರಿತ್ರೆಯಲ್ಲಿ ಹರಪ್ಪ ನಾಗರಿಕತೆಯೊಂದಿಗೆ
ಸಂಬಂಧವನ್ನು ಒಳಗೊಂಡಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡ್ತೀವಿ ಸಿಂಧೂ ಬಯಲಿನ ನಾಗರಿಕತೆ ಅಂತೇಳಿ ನಾವು ಕರಿತೀವಿ. ಈ ಒಂದು ನಾಗರಿಕತೆಯ ಕಾಲವು ತಾಮ್ರ ಯುಗದೊಂದಿಗೆ ಅಥವಾ ಅಂದ್ರೆ ಎರಡೂ ಸಹ ಸಂಬಂಧವನ್ನು ಒಳಗೊಂಡಿವೆ ಅಂತೇಳಿ ನಮಗೆ ತಿಳಿಯುತ್ತೆ. ಇಷ್ಟು ಇಲ್ಲಿ ಬಹುಮುಖ್ಯವಾಗಿ ಏನಂತ ನಾವು ಈ ಒಂದು ತಾಮ್ರ ಯುಗವನ್ನು ನಾವು ಗಮನಿಸಬೇಕಾಗುತ್ತೆ. ಇದಾದ ನಂತರದಲ್ಲಿ ಕಂಚಿನ ಯುಗ ಇಲ್ಲಿ ಬಹುಮುಖ್ಯವಾಗಿ ಬರುತ್ತೆ. ಅಂದ್ರೆ ಭಾರತಕ್ಕೆ ಸಂಬಂಧಿಸಿದ ಹಾಗೆ, ಅಂದ್ರೆ ಭಾರತದ ಒಂದು ಇತಿಹಾಸದ ರಚನೆಯಲ್ಲಿ ನಾವು ನೋಡೋದಾದ್ರೆ, ಭಾರತದ ಇತಿಹಾಸವನ್ನು ನಾವು ಗಮನಿಸಿದಾಗ ಭಾರತದ ಇತಿಹಾಸದಲ್ಲಿ ಎಲ್ಲಿಯೂ ಸಹ ಕಂಚಿನ ಯುಗ ಪ್ರಾರಂಭವಾಗಿಲ್ಲ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಮಾನವ ಕಂಚನ್ನು ಬಳಸ್ಕೊಂಡು ಬಂದಿದ್ದಾನೆ. ಅಂದ್ರೆ ಕಂಚಿನ ಅನೇಕ ಉಪಕರಣಗಳನ್ನು ಮತ್ತು ವಸ್ತುಗಳನ್ನು ಏನ್ ಮಾಡಿದ್ದಾನೆ, ಇಲ್ಲಿ ಶೋಧಿಸುವುದರ ಮೂಲಕವಾಗಿ ಅದರಿಂದಲೂ ಸಹ ಅಂದ್ರೆ ಅನೇಕ ಉಪಕರಣಗಳನ್ನು ನಿರ್ಮಿಸಿಕೊಂಡ ಎಂಬ ಒಂದು ಸಂಗತಿ ನಮಗೆ ಗೊತ್ತಾಗಿದೆ. ಆದರೆ ಭಾರತದ ಇತಿಹಾಸದಲ್ಲಿ ಎಲ್ಲಿಯೂ ಸಹ ಕಂಚಿನ ಯುಗವೆಂದು ಅಂದ್ರೆ ಕಂಚಿನ ಯುಗ ಇತ್ತು ಎಂದು ನಾವೆಲ್ಲೂ ಸಹ ಕರೆದಿಲ್ಲ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಅದರ ತರುವಾಯದಲ್ಲಿ ಬರುವಂತದ್ದು ಯಾವುದು, ಕಬ್ಬಿಣ ಯುಗ ಅಂತೇಳಿ ನಾವು ಕರಿತೀವಿ. ಇಲ್ಲಿ ದಕ್ಷಿಣ ಭಾರತದಲ್ಲಿ ಹೆಚ್ಚೆಚ್ಚವಾಗಿ ಸಿಗುವಂತಹ ಒಂದು ಅದಿರು ಅಥವಾ ಲೋಹ ಯಾವುದಪ್ಪ ಅಂದ್ರೆ ಈ ಕಬ್ಬಿಣ ಅಂತೇಳಿ ಕರಿತೀವಿ. ಆದ್ದರಿಂದಲೇ ಈ ಕಬ್ಬಿಣವನ್ನು ಬಳಸಿಕೊಂಡು ಮಾನವ ಈ ಒಂದು ಯುಗವನ್ನು ಇಲ್ಲಿ ಪ್ರಾರಂಭಿಸಿಕೊಂಡು ಬರುವುದರ ಮೂಲಕವಾಗಿ ಅನೇಕ ಉಪಕರಣಗಳನ್ನು ನಿರ್ಮಿಸಿಕೊಂಡ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಈ ಒಂದು ಸಮಯದಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ ಏನಪ್ಪಾ ಅಂದ್ರೆ, ಮಾನವ ಈ ಸಮಯದಲ್ಲಿ ಕೃಷಿಯನ್ನು ತನ್ನ ಪ್ರಮುಖ ಉದ್ಯೋಗವನ್ನಾಗಿ ಮಾಡಿಕೊಳ್ತಾನೆ. ಯಾವಾಗ ಮಾನವ ಕೃಷಿಯನ್ನು ಕಂಡುಕೊಂಡು ಅದನ್ನೇ ತನ್ನ ಪ್ರಮುಖ ಉದ್ಯೋಗವನ್ನಾಗಿ ಮಾಡ್ಕೊಳ್ತಾನೋ ಆವಾಗ ತನ್ನ ಇಂದಿನ ಉದ್ಯೋಗಗಳಾದಂತಹ ಬೇಟೆಯಾಡುವುದು ಅಂತೇಳಿ ನಾವು ಕರಿತೀವಿ. ಅಂದ್ರೆ ಬೇಟೆಯಾಡುವುದನ್ನು ಇಲ್ಲಿ ಪ್ರಮುಖವಾಗಿ ನಾವು ಗುರುತಿಸಬಹುದಾಗಿದೆ. ಮತ್ತು ಪ್ರಾಣಿ ಸಾಕಾಣಿಕೆ ಅಂತೇಳಿ ನಾವು ಅಂದ್ರೆ ಸಾಕಾಣಿಕೆಯಂತಹ ಅಂತೇಳಿ ಕರಿತೀವಿ. ಅಂದ್ರೆ ಇಂತಹ ಒಂದು ಉದ್ಯೋಗಗಳನ್ನು ಏನ್ ಮಾಡುತ್ತೆ, ಹಿಂದಿಕ್ಕುವುದರ ಮೂಲಕವಾಗಿ ಮನುಷ್ಯನ ಜೀವನದಲ್ಲಿ ಕೃಷಿ ತನ್ನ ಮಹತ್ವವನ್ನು ಪಡೆದುಕೊಳ್ತು. ಅದೇ ಅವನ ಬಹುಮುಖ್ಯವಾದಂತಹ ಉದ್ಯೋಗವಾಗಿ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಈ ಒಂದು ಕೃಷಿಯನ್ನು ಯಾವಾಗ ಮಾನವ ಕಂಡುಕೊಳ್ತಾನೋ ಆವಾಗ ಮಾನವ ಏನ್ ಮಾಡ್ತಾನೆ, ತನ್ನ ಅಲೆಮಾರಿ ಜೀವನವನ್ನು ಕೈಬಿಡುವುದರ ಮೂಲಕವಾಗಿ ಒಂದೇ ಸ್ಥಳದಲ್ಲಿ ನೆಲೆ ನಿಂತು ತನ್ನ ಜೀವನವನ್ನು ಕಟ್ಟಿಕೊಳ್ಳಲು ಪ್ರಾರಂಭಿಸಿದ ಅಂತೇಳಿ ನಮಗೆ ತಿಳಿಯುತ್ತೆ. ಆ ರೀತಿಯಾಗಿ ಈ ಒಂದು ಮಾನವ ಒಂದೇ ಸ್ಥಳದಲ್ಲಿ ನೆಲೆ ಊರಲೂ ಸಹ ಈ ಒಂದು ಕೃಷಿಯ ಶೋಧನೆ ಮಾನವನಲ್ಲಿ ಬಹುಮುಖ್ಯವಾದಂತಹ ಬದಲಾವಣೆಗೆ ಕಾರಣವಾಯಿತು ಅಂತೇಳಿ ನಮಗೆ ತಿಳಿಯುತ್ತೆ. ಕಾರಣವಾಗುವುದರ ಮೂಲಕವಾಗಿ ಇಂತಹ ಕೃಷಿಯಲ್ಲಿ ಬೇಕಾಗುವಂತಹ ಸಲಕರಣೆಗಳನ್ನು ನಿರ್ಮಾಣ ಮಾಡಿಕೊಳ್ಳುವಂತಹ ಸನ್ನಿವೇಶದಲ್ಲಿ ದಕ್ಷಿಣ ಭಾರತದಲ್ಲಿ ಮಾನವ ಕಬ್ಬಿಣದ ಲೋಹವನ್ನು ಬಳಸಿಕೊಂಡು ಅದರಿಂದ ಅನೇಕ ತನ್ನ ಉಪಯೋಗಕ್ಕೆ ಬೇಕಾಗುವಂತಹ ಉಪಕರಣಗಳನ್ನು ತಯಾರಿಸಿ ಅವುಗಳನ್ನು ತನ್ನ ಜೀವನದಲ್ಲಿ ಬಳಸಿಕೊಂಡು ಬಂದಂತಹ ಒಂದು ಕಾಲ ಅಂತೇಳಿ ನಾವು ಕರಿತೀವಿ. ಹೀಗಾಗಿ ಒಟ್ಟಾರೆಯಾಗಿ ನಾವು ಹೇಳೋದಾದ್ರೆ ತಾಮ್ರ ಯುಗ ಮತ್ತು ಕಬ್ಬಿಣ ಯುಗದೊಂದಿಗೆ ನಾವು ಭಾರತದ ಇತಿಹಾಸದ ಕಾಲದ ಪರಿಧಿಗೆ ಪ್ರವೇಶಿಸಿದ್ದೇವೆ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಏನಪ್ಪಾ ಅಂದ್ರೆ ಈ ಒಂದು ತಾಮ್ರ ಯುಗ ಮತ್ತು ಕಂಚಿನ ಯುಗವನ್ನು ಹೊರಗಡುವುದರ ಮೂಲಕವಾಗಿ ಕಬ್ಬಿಣ ಯುಗ ಇವೆರಡನ್ನೂ ಸಹ ಭಾರತದ ಇತಿಹಾಸದಲ್ಲಿ ನಾವು ಗಣನೆಗೆ ತೆಗೆದುಕೊಳ್ಳುವುದರ ಮೂಲಕವಾಗಿ ಏನ್ ಮಾಡ್ತೀವಿ, ಭಾರತದ ಇತಿಹಾಸವನ್ನು ಪ್ರಾರಂಭಿಸಿದ್ದೇವೆ ಎಂಬ ಒಂದು ಅಂಶವನ್ನು ನಾವು ಇಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ದಕ್ಷಿಣ ಭಾರತದಲ್ಲಿ ಏನಾಗುತ್ತೆ, ಕಬ್ಬಿಣವನ್ನು ವ್ಯಾಪಕವಾಗಿ ಬಳಸಲಾಗುತ್ತಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾಗಿ ಈ ಒಂದು ಲೋಹಗಳು ಮಾನವನ ಜೀವನದಲ್ಲಿ ಸಂಪೂರ್ಣವಾದಂತಹ ಪರಿಣಾಮವನ್ನು ಬೀರುವುದರ ಮೂಲಕವಾಗಿ ಅವುಗಳಿಂದ ನಿರ್ಮಿಸಲ್ಪಟ್ಟಂತಹ ಅಸಂಖ್ಯಾತ ಉಪಕರಣಗಳು ಅವನ ದಿನನಿತ್ಯದ ಕಾರ್ಯಗಳಲ್ಲಿ ಹಾಸುಹೊಕ್ಕಾಗುವುದರ ಮೂಲಕವಾಗಿ ಇಲ್ಲಿ ಒಂದು ಕ್ರಾಂತಿಗೆ ಕಾರಣವಾಯಿತು ಮಾನವನ ಜೀವನದಲ್ಲಿ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದರೆ ಈ ರೀತಿಯಾಗಿ ಈ 6 ಕಾಲಗಳನ್ನು ತಿಳಿಯುವುದರ ಮೂಲಕವಾಗಿ ಭಾರತದ ಇತಿಹಾಸದಲ್ಲಿ ಪ್ರಾಚೀನ ಕಾಲದ ಮಾನವ ಹೇಗಿದ್ದ, ಯಾವ ಕಾಲಗಳಲ್ಲಿ ಯಾವ ರೀತಿಯಾಗಿ ಜೀವಿಸಿದ್ದ, ಯಾವ ರೀತಿಯಾದಂತಹ ಸಲಕರಣೆಗಳನ್ನು ಅಥವಾ ಉಪಕರಣಗಳನ್ನು ನಿರ್ಮಿಸಿಕೊಂಡು ತನ್ನ ಬೇಟೆ ಮತ್ತು ಪರಭಕ್ಷಗಳಿಂದ ರಕ್ಷಣೆಯನ್ನು ಮಾಡಿಕೊಂಡ ಹಾಗೂ ಕೃಷಿ ಇನ್ನಿತರ ಕ್ಷೇತ್ರಗಳಲ್ಲಿ ಅವುಗಳ ಸದ್ಬಳಕೆಯನ್ನು ಮಾಡಿಕೊಂಡ ಎಂಬ ಒಂದು ಸಮಗ್ರ ಮಾಹಿತಿಯನ್ನು ನಾವಿಲ್ಲಿ ಅಧ್ಯಯನ ಮಾಡಲಾಯಿತು ಅಂತೇಳಿ ನಮಗೆ ತಿಳಿಯುತ್ತೆ. ವಿದ್ಯಾರ್ಥಿಗಳೇ, ಇಲ್ಲಿ ನಿಮಗೆ ಪರೀಕ್ಷೆಯ ದೃಷ್ಟಿಯಿಂದ ಹೆಚ್ಚಿನದಾದಂತಹ
ಪ್ರಶ್ನೆಗಳು ಏನೂ ಬರೋದಿಲ್ಲ. ಇಲ್ಲಿ ಬರುವುದು 1 ಮತ್ತು 2 ಅಂಕದ ಪ್ರಶ್ನೆಗಳು ಮಾತ್ರವೇ. ಅದನ್ನು ಬಿಟ್ಟರೆ ಇಲ್ಲಿ 5 ಅಂಕಕ್ಕೆ ಸಂಬಂಧಪಟ್ಟ ಹಾಗೆ 10 ಅಂಕಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂತಹ ಪ್ರಶ್ನೆಗಳು ಇಲ್ಲಿ ಲಭ್ಯ ಆಗೋದಿಲ್ಲ. ಇಲ್ಲಿ ಬರುವಂಥದ್ದು ಏನಪ್ಪ ಅಂದರೆ ನಾವು ಹೇಳ್ತೀವಿ ನವಶಿಲಾಯುಗ ಹಾಗೂ ಅಂದರೆ ನವಶಿಲಾಯುಗ, ಮಧ್ಯಶಿಲಾಯುಗ, ಹೊಸ ಅಂದರೆ ಇಲ್ಲಿ ಹಳೆಯ ಶಿಲಾಯುಗ ಅಂತೇಳಿ ಕರಿತೀವಿ. ಇವುಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಮಾತ್ರ ಇಲ್ಲಿ ಕಂಡು ಬರುತ್ತೆ ಅಂತೇಳಿ ತಿಳಿಯುತ್ತೆ. ಹಾಗೆ ಇದಾದ ನಂತರದಲ್ಲಿ ಬಹುಮುಖ್ಯವಾಗಿ ನಮಗೆ ವಿಶ್ವದಲ್ಲಿ ಹೇಗೆ ನಾಗರಿಕತೆಗಳು ಪ್ರಾರಂಭವಾಗ್ತವೋ ಹಾಗೆ ಭಾರತದಲ್ಲೂ ಕೂಡ ಪ್ರಾಚೀನ ಕಾಲದ ಒಂದು ನಾಗರಿಕತೆ ಲಭ್ಯವಾಗಿದೆ. ಆ ಒಂದು ನಾಗರಿಕತೆ ಯಾವುದು, ಆ ಒಂದು ನಾಗರಿಕತೆಯು ಭಾರತದ ಸಂಸ್ಕೃತಿಗೆ ಯಾವ ರೀತಿಯಾದಂತಹ ಕೊಡುಗೆಯನ್ನು ನೀಡಿದೆ ಹಾಗೂ ನಮ್ಮ ಗತಕಾಲವನ್ನು ಯಾವ ರೀತಿಯಾಗಿ ವಿಶ್ವದ ಮಟ್ಟಿಗೆ ಭಾರತದ ಘನತೆ ಮತ್ತು ಕೀರ್ತಿಯನ್ನು ಎತ್ತಿ ಹಿಡಿದಿದೆ ಎಂಬುದನ್ನು ಮುಂದಿನ ತರಗತಿಯಲ್ಲಿ ನಾವು ತಿಳಿಯೋಣ ವಿದ್ಯಾರ್ಥಿಗಳು.